ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಇವತ್ತು ಮಹತ್ತರವಾದ ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿತಾರೆ ಅಂತ ಹೇಳಿ ಅವರ ಬೆಂಬಲಿಗರಾದಂಥ KN ರಾಜಣ್ಣ, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಅವರೆಲ್ಲ ಈಗೇನು CM ಕುರ್ಚಿ ಖಾಲಿ ಇಲ್ಲ, ಅವರಿನ್ನೂ 5 ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಅವರು ಮುಂದುವರೆದ್ರು ಮಾತ್ರ ಪಕ್ಷ ಸಂಘಟನೆಗೆ ಅನುಕೂಲ ಆಗುತ್ತೆ, ಅವ್ರ ಬದಲಾವಣೆ ಅಂದರೆ ಕಾಂಗ್ರೆಸ್ಗೆ ಭಾರಿ ಪೆಟ್ಟು ಬೀಳುತ್ತೆ ಅಂತಕ್ಕಂಥ ಅಭಿಪ್ರಾಯನ ವ್ಯಕ್ತ ಮಾಡಿದ್ದಾರೆ. ಇದು ನನಗೆ ಗೊತ್ತಿರೋ ಪ್ರಕಾರ ಸಿದ್ದರಾಮಯ್ಯನವ್ರನ್ನ ಕೈ ಬಿಟ್ಟರೆ ಯಾವುದೇ ಕಾರಣಕ್ಕೆ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಬೇಕು ಅಂತ ಏನಾದ್ರು ಹೈಕಮಾಂಡ್ ಹೇಳಿದರೆ ಕಾಂಗ್ರೆಸ್ಗೆ ಭಾರಿ ಹೊಡೆತ ಬೀಳುತ್ತೆ. ಮುಂದೆ 28ರಲ್ಲಿ ಪಕ್ಷ ಅಧಿಕಾರಕ್ಕೆ ಬರೋದು ಕೂಡ ಕಷ್ಟ ಆಗ್ಬೋದು. ಹಾಗಾಗಿ ಸಿದ್ದರಾಮಯ್ಯನವರು ಮುಂದುವರಿಸಿದ್ರೆ ಅವರು ಪಕ್ಷ ಸಂಘಟನೆ ಮಾಡಿ ಇವತ್ತು KPCC ಅಧ್ಯಕ್ಷರಾಗಿ, ಅದು ಮೇಜರ್ ಕಮ್ಯುನಿಟಿಗೆ ಸಂಬಂಧಪಟ್ಟಂಥ DK ಶಿವಕುಮಾರ್ ಇರ್ತಾರೆ. ಆಮೇಲೆ ಈಗ AICC ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆ, ಅರ್ಜುನ ವರ್ಗಕ್ಕೆ ಸೇರಿದರಿದ್ದಾರೆ. ಬ್ಯಾಕ್ವರ್ಡ್ ಕ್ಲಾಸ್ಗೆ ಮುಖಂಡತ್ವ ವಹಿಸೋದು ಅಂದರೆ ಇವಾಗ ಸಿದ್ದರಾಮಯ್ಯ ಒಬ್ಬರೇ. ಅದಕ್ಕಾಗಿಯೇ ಭಾಳ ಜನ ಶಾಸಕರುಗಳು ಅವ್ರಿಗೆ ಬೆಂಬಲ ವ್ಯಕ್ತ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ಅವರ ಬದಲಾವಣೆ ಆಗಬಾರ್ದು, ಪಕ್ಷ ಸಂಘಟನೆ ದೃಷ್ಟಿಯಿಂದ ಅವರು ಮುಂದುವರಿಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಅವರ ಬೆಂಬಲಿಗ ಶಾಸಕರು ವ್ಯಕ್ತ ಮಾಡ್ತಾ ಇದ್ದಾರೆ. ಅದು ಹೈಕಮಾಂಡಿಗೂ ಏನಾದರೂ ಅಚಾತುರ್ಯದಿಂದ ತೀರ್ಮಾನ ತಗೊಂಡ್ರೆ